ವಾರಾಹಿ ದೇವಿಯ ಅದ್ಭುತ ಕೃಪೆ. ಬಹಳ ವರ್ಷಗಳ ಹಿಂದೆ ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಘವ ಎಂಬ ರೈತ ವಾಸ ಮಾಡುತ್ತಿದ್ದನು. ಅವನು ಪ್ರತಿದಿನ ಬೆಳಗ್ಗೆ ಎದ್ದು ಮೊದಲಿಗೆ ವಾರಾಹಿ ದೇವಿಯ ನಮಸ್ಕಾರ ಮಾಡಿ ನಂತರ ತನ್ನ ಕೆಲಸ ಆರಂಭಿಸುತ್ತಿದ್ದ. ಒಂದು ದಿನ ಅವನ ಹೊಲದಲ್ಲಿ ವಿಚಿತ್ರ ಘಟನೆ ನಡೆಯಿತು. ರಾತ್ರಿ ಹೊತ್ತಿಗೆ ಯಾರೋ ಬೆಳೆಗಳನ್ನು ಹಾಳು ಮಾಡುತ್ತಿದ್ದರು. ಪ್ರತಿದಿನ ಅವನ ನಷ್ಟ ಹೆಚ್ಚಾಗುತ್ತಿತ್ತು. ಊರಿನ ಜನರು ಇದು ದುಷ್ಟ ಶಕ್ತಿಯ ಕೆಲಸ ಎಂದು ಭಾವಿಸುತ್ತಿದ್ದರು. ರಾಘವ ಮಾತ್ರ ಭಯಪಡಲಿಲ್ಲ. ನನ್ನ ತಾಯಿ ವಾರಾಹಿ ನನ್ನನ್ನು ಕಾಪಾಡುತ್ತಾಳೆ ಎಂದು ನಂಬಿಕೆ ಇಟ್ಟು ಪ್ರತಿ ರಾತ್ರಿ ದೇವಿಯ ನಾಮಸ್ಮರಣೆ ಮಾಡುತ್ತಿದ್ದ. ಒಂದು ಅಮಾವಾಸ್ಯೆ ರಾತ್ರಿ ಅವನು ಹೊಲದಲ್ಲೇ ಕುಳಿತು ಜಪ ಮಾಡುತ್ತಿದ್ದ. ಆಗ ದೂರದಲ್ಲಿ ವಿಚಿತ್ರ ಕಪ್ಪು ನೆರಳು ಕಾಣಿಸಿತು. ಗಾಳಿ ಬಿರುಸಾಗಿ ಬೀಸತೊಡಗಿತು. ಮರಳುಗಳು ಅಲುಗಾಡಿದವು. ರಾಘವ ಕಣ್ಣು ಮುಚ್ಚಿ, ಅಮ್ಮ ವಾರಾಹಿ, ನನ್ನನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದ. ಆ ಕ್ಷಣ ಆಕಾಶದಲ್ಲಿ ದಿವ್ಯ ಪ್ರಕಾಶ ಹರಡಿತು. ಸಿಂಹನಾದಂತೆ ಗರ್ಜನೆ ಕೇಳಿಸಿತು. ಪ್ರಕಾಶದ ಮಧ್ಯೆ ವಾರಾಹಿ ದೇವಿ ದಿವ್ಯ ರೂಪದಲ್ಲಿ ಪ್ರತ್ಯಕ್ಷಳಾದಳು. ಅವಳು ದರ್ಶನವಾಗುತ್ತಂತೆಯೇ ಆ ಕಪ್ಪು ನೆರಳು ಕ್ಷಣಾರ್ಧದಲ್ಲಿ ಮಾಯವಾಯಿತು. ದೇವಿ ರಾಘವನ ಕಡೆ ನೋಡಿ, ಭಯಪಡಬೇಡ, ನಿನ್ನ ಭಕ್ತಿ ನನ್ನನ್ನು ಇಲ್ಲಿ ಕರೆತಂದಿದೆ. ನಿನ್ನನ್ನು ಯಾರೂ ಸೋಲಿಸಲಾರರು. ಧರ್ಮದ ಮಾರ್ಗದಲ್ಲಿ ನಡೆಯುವವರನ್ನು ನಾನು ಸದಾ ರಕ್ಷಿಸುತ್ತೇನೆ ಎಂದು ಆಶೀರ್ವದಿಸಿದಳು. ಮರುದಿನದಿಂದ ರಾಘವನ ಹೊಲದಲ್ಲಿ ಅದ್ಭುತ ಬದಲಾವಣೆ ಕಂಡುಬಂತು. ಬೆಳೆಗಳು ಸಮೃದ್ಧಿಯಾಗಿ ಬೆಳೆದವು. ಊರಿನಲ್ಲಿ ಅವನ ಹೊಲ ಹೆಚ್ಚು ಫಲ ನೀಡಿತು. ಈ ಸುದ್ದಿ ಎಲ್ಲೆಡೆ ಹರಡಿತು. ಊರಿನ ಜನರು ರಾಘವನನ್ನು ಕೇಳಿದರು, ನಿನ್ನ ಯಶಸ್ಸಿನ ರಹಸ್ಯವೇನು? ರಾಘವ ನಗುತ್ತಾ ಹೇಳಿದನು, ಹಣವಲ್ಲ, ಶಕ್ತಿಯಲ್ಲ, ನಿಜವಾದ ಭಕ್ತಿಯೇ ನನ್ನ ಬಲ. ವಾರಾಹಿ ದೇವಿಯ ಕೃಪೆ ಇದ್ದರೆ ಯಾವುದೂ ಕಷ್ಟ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಆ ದಿನದಿಂದ ಇಡೀ ಊರು ವಾರಾಹಿ ದೇವಿಯನ್ನು ಭಕ್ತಿಯಿಂದ ಆರಾಧಿಸಲು ಆರಂಭಿಸಿತು. ಊರಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಿತು. ನೀತಿ, ನಂಬಿಕೆ, ಧರ್ಮ ಮತ್ತು ಭಕ್ತಿ ಇರುವವರನ್ನು ವಾರಾಹಿ ದೇವಿ ಸದಾ ರಕ್ಷಿಸುತ್ತಾಳೆ.